ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಶುಕ್ರವಾರದ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಮನೆ ಕೆಲಸ ಎಲ್ಲ ಮುಗಿದು ಮನೆಯಲ್ಲಿ ಪೂಜೆ ಕೂಡ ಮುಗಿದು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನಿಮಗೆ ದರ್ಶನ ಮಾಡಿಸಿ ಕರ್ಕೊಂಡು ಬರ್ತೀನಿ. ಟೈಟಲ್ನ ನೋಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಬನ್ನಿ, ಮೊದಲು ನಾನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಶುಕ್ರವಾರ ಆಗಿರೋದ್ರಿಂದ ಅಮ್ಮನವರ ದರ್ಶನ ಮಾಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೊಂದು ಸಂಕಲ್ಪ ಮಾಡಿಕೊಂಡು ಬರ್ತೀನಿ. ಬಂದು ನನ್ನ ಮಾತುಕತೆನ ಮುಂದುವರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕನ್ನ ಕೊಡುವಂಥದ್ದು, ವಿಡಿಯೋನ ಶೇರ್ ಮಾಡುವಂಥದ್ದು, ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಹೋಗಿ ಬರೋಣ ಬನ್ನಿ ದೇವಸ್ಥಾನಕ್ಕೆ ಹೋಗಿ. ಹಾಗೆ ನನ್ನ ಟೂ ವೀಲರು, ನನ್ನ ಗಾಡಿ ರಾತ್ರಿ ಪಂಚರ್ ಆಗಿದೆ. ರಾತ್ರಿ ನನ್ನ ಮಗನ ಡ್ರಾಪ್ ಮಾಡೋಕ್ಕೆ ಹೋದೆ ಬಸ್ ಸ್ಟ್ಯಾಂಡಿಗೆ. ಆ ಕಡೆಯಿಂದ ಬರ್ತಾ ಯಾರೋ ಹೇಳಿದ್ರು, ಮೇಡಮ್ ಟೈರ್ ಪಂಚರ್ ಆಗಿದೆ ಹಿಂದೆ ಚಕ್ರ ಅಂತ ಹೇಳಿದ್ರು. ನನಗೆ ಗೊತ್ತಾಗಿಲ್ಲ, ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪದಂಗೆ ಅನ್ನಿಸ್ತಾ ಇತ್ತು. ನಾನೆಲ್ಲೋ ರೋಡು ಸ್ವಲ್ಪ ಹಳ್ಳ ಇತ್ತಲ್ಲ, ಅದಕ್ಕೇನಾದ್ರು ಇರ್ಬೋದಾ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಪಂಚರ್ ಆಗಿದೆ ಅಂತ ಹೇಳಿ. ಪಂಚರ್ ಶಾಪ್ಗಳಿಗೆಲ್ಲ ಹೋದರೆ ಎಲ್ಲ ಬಾಕ್ಲಾಕಿದ್ರು. ಹೇಗೋ ಮೆಲ್ಲಕ್ಕೆ ಬಂದು ಗಾಡಿನ ನಿಲ್ಲಿಸಿದೆ. ಈಗ ಆಲ್ರೆಡಿ ಟೈಮ್ ಆಗಿದೆ, 10:15 ಆಗಿದೆ. ಹೋಗ್ತೀನಿ, ಪಂಚರ್ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ಏಕೆಂದರೆ ಸುಮಾರು ಕಡೆ ಹೋಗೋದಿದೆ, ಆಟೋದಲ್ಲಿ ಆಗಲ್ಲ, ಟೂ ವೀಲರೇ ಬೇಕು ನನಗೆ. ಒಂದು ಕಡೆ ಆದರೆ ಗಾಡಿ ನಿಲ್ಲಿಸಿ ನನಗೆ ಆಟೋದಲ್ಲಿ ಹೋಗಿಬಿಡ್ತಾ ಇದೆ. ಆದರೆ 1-2-3 ಕಡೆ ಹೋಗೋದಿದೆ. ಅದಕ್ಕೋಸ್ಕರ ಪಂಚರ್ ಹಾಕಿಸ್ಕೊಂಡೆ ಹೋಗೋಣ. ಸಮಯ ಆದರೂ ಪರವಾಗಿಲ್ಲ, ಹೋಗಿ ಯಾವ ದೇವಸ್ಥಾನ ಓಪನ್ ಇರುತ್ತೋ ಅಲ್ಲೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಬಂದು ನನ್ನ ವಿಡಿಯೋನ ಮುಂದುವರಿಸ್ತೀನಿ. ಯಾವುದೇ ಟಿಫನ್ ಏನು ಕೂಡ ಮಾಡಿಲ್ಲ, ಅಮೋಘ್ ಮಾತ್ರ ಇರೋದು. ಅವನಿಗೇನಾದರೂ ತಂದುಕೊಡೋಣ. ಇವತ್ತು ಫ್ರೈಡೇ, ಅವನಿಗೇನಾದರೂ ಅವನು ಎದ್ದೇಳೋದೇ ಲೇಟ್. ಈಗ ಎದ್ದು ಕಾಲೇಜ್ಗೆ ಹೋಗ್ಬಿಡ್ತಾನೆ. ಹಾಗೆ ಏನೋ ಪ್ರೋಟೀನ್ನ ತೊಗೊಂಡು ಹೊರಡ್ತಾನೆ ಅವನು. ಮಧ್ಯಾಹ್ನಕ್ಕೆ ಏನಾದರೂ ತಂದುಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಒಂದು 48 ಡೇಸ್ ನಾನ್ ವೆಜ್ ಎಲ್ಲ ತಿಂತಿಲ್ಲ. ಒಂದು ವ್ರತಾಚರಣೆ, ಒಂದು ಸಂಕಲ್ಪದಲ್ಲಿ ಇದ್ದೀನಿ. ಅದಕ್ಕೋಸ್ಕರ ಮಕ್ಕಳಿಗೆ ನಾನು ಅದನ್ನು ಆ ಕಂಡೀಷನ್ನ ಏರೋದಿಲ್ಲ. ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ. ಹೊರಗಡೆ ತಂದುಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಧ್ಯಾಹ್ನ ಮಾಡ್ಕೊಳ್ಳೋಣ. ಈಗ ಹೋಗಿ ನನ್ನ ಕೆಲಸನ ಮುಗಿಸ್ಕೊಂಡು ಬರೋಣ. ಬಂದು ಮಾತುಕತೆನ ಮುಂದುವರಿಸ್ತೀನಿ. ಆಯಿತಾ? ಬನ್ನಿ ಹೋಗಿ ಬರೋಣ. ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗೋದರಲ್ಲಿ ದೇವಸ್ಥಾನಗಳೆಲ್ಲ ಬಾಗಿಲಾಕಿತ್ತು. ಇಲ್ಲಿ ಹುಣಸೂರಲ್ಲಿ ನನಗೆ ದರ್ಶನ ಕೊಟ್ಟಂಥವರು ಸುಬ್ರಹ್ಮಣ್ಯ ಸ್ವಾಮಿ, ಪತ್ನಿಯವರೊಟ್ಟಿಗೆ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆಯಿತು. ನಾನು ಅಂದ್ಕೊಂಡು ಹೋಗಿದ್ದು ಅಮ್ಮನವ್ರ ದರ್ಶನ ಮಾಡಬೇಕು ಅಂತ ಹೇಳಿ. ಇವತ್ತು ಕಾಲಾಷ್ಟಮಿಯ ಒಂದು ವಿಶೇಷ ದಿನ ಆಗಿರೋದ್ರಿಂದ, ಕಾಲಾಷ್ಟಮಿಯ ದಿನ ದುರ್ಗೆಯನ್ನು ನಾವು ಆರಾಧನೆ ಮಾಡೋದ್ರಿಂದ, ಈಗ ಕಾಲ ಭೈರವನ ಹೇಗೆ ಅಷ್ಟಮಿಯ ದಿನ ನಾವು ಆರಾಧನೆ ಮಾಡ್ತೀವೋ ಹಾಗೆ ದುರ್ಗೆ ಶುಕ್ರವಾರ ಬಂದಿರೋದ್ರಿಂದ ದುರ್ಗೆಯನ್ನು ನಾವು ಆರಾಧನೆ ಮಾಡೋದ್ರಿಂದ ವಿಶೇಷ ಫಲನ ಪಡ್ಕೋಬಹುದು. ಇಲ್ಲಿರುವಂಥದ್ದು ವಿಷ್ಣು ದುರ್ಗಿ ಅಂತ ಹೇಳ್ತಾರೆ. ಆದ್ದರಿಂದ ಅಮ್ಮನವರ ಒಂದು ಮಂತ್ರನೂ ಕೂಡ ಪಠಿಸುತ್ತಾ ಅಮ್ಮನವರ ದರ್ಶನ ಮಾಡ್ತಾ ಅವರ ಒಂದು ಪಾದಕ್ಕೆ ನನ್ನ ಪ್ರಾರ್ಥನೆ ಸಲ್ಲಿಸಿದ್ದೀನಿ. ತುಂಬ ವಿಶೇಷ ಅಂತ ಹೇಳಬಹುದು. ಇವತ್ತು ಯಾವುದೇ ದೇವಸ್ಥಾನ ದರ್ಶನ ಆಗೋಲ್ಲ ಅಂತ ಇದ್ದೆ, ಅಮ್ಮನವ್ರ ದರ್ಶನ ಆಯಿತು, ಪ್ರಸಾದ ಕೂಡ ಸಿಕ್ತು, ಮನೆ ಕಡೆ ಬಂದೆ. ಸ್ನೇಹಿತರೆ ನೋಡ್ಕೊಂಡು ಬಂದ್ರಿ, ಗಾಡಿ ಪಂಚರ್ ಹಾಕ್ಸಿದ್ದು ತುಂಬ ಲೇಟ್ ಆಯಿತು. ದೇವಸ್ಥಾನಕ್ಕೆ ಹೋದರೆ ಎಲ್ಲ ದೇವಸ್ಥಾನಗಳು ಬಾಕ್ಲಾಕಿದ್ರು. 1-2 ದೇವಸ್ಥಾನಕ್ಕೆ ಹೋದಾಗ ಕ್ಲೋಸ್ ಆಗಿತ್ತು. ಆಲ್ರೆಡಿ ಸಮಯ ಆಗಿತ್ತು. ಸ್ವಾಮಿ ಎಲ್ಲಿ ದರ್ಶನ ಕೊಡಬೇಕು ಅಂತ ಅವ್ರು ನಿಗದಿಪಡಿಸ್ಕೊಂಡಿರ್ತಾರೋ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗೋದಲ್ವ. ನಾವೇನು ಅಂದ್ಕೊಂಡ್ರೂ ಸಹ ಭಗವಂತನ ಇಚ್ಛೆ ಬೇರೆಯೇ ಇರುತ್ತೆ. ಅದಕ್ಕೆ ನಾವು ತಲೆ ಬಾಗಲೇಬೇಕಲ್ವ. ಹಿಂಗಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ನೋಡಿ, ನಾನಿವತ್ತು ಕಾಲಾಷ್ಟಮಿ ದುರ್ಗೆನ ನೋಡಬೇಕು. ಅಂದರೆ ಕಾಲಾಷ್ಟಮಿ ದಿನ ಕಾಲಭೈರವನ ಹೇಗೆ ಆರಾಧಿಸ್ತೀವೋ ಹಾಗೆ ದುರ್ಗಾದೇವಿಯ ಆರಾಧನೆಗೂ ಕೂಡ ತುಂಬ ಪ್ರಶಸ್ತವಾದ ದಿನ ಅಂತ ಹೇಳಬಹುದು. ನಾನು ಎಲ್ಲ ಬಾಕ್ಲು ಹಾಕಿದೆಯಲ್ಲಪ್ಪ ಅಂತ ಹೇಳಿ ಒಂದು ರೌಂಡ್ ಹಂಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಅಮ್ಮನವರು ಕೂಡ ಇರ್ತಾರಲ್ವ, ದರ್ಶನ ಮಾಡಿಕೊಂಡೆ. ಅಲ್ಲಿ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದು ಸತ್ಯ. ಅಲ್ಲಿ ಅರ್ಚಕರು ಹೇಳ್ತಾರೆ, ದುರ್ಗೆಗೆ ಇವತ್ತು ಅಲಂಕಾರ ಆಗಿದೆ, ಅಷ್ಟಮಿ ಇರೋದ್ರಿಂದ ಪೂಜೆ ಆಗಿದೆ, ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಬಂದಿದ್ದೇ ಆ ಉದ್ದೇಶ.
ಆಗ ಅಲ್ಲಿ ಹೋಗ್ತೀನಿ. ನೋಡಿದ್ರಲ್ಲ ಅಮ್ಮನವರ ಒಂದು ಪುಟ್ಟ ಗುಡೀಲಿ ಅಂದರೆ ವಿಷ್ಣು ದುರ್ಗಿ ಅವರು ತುಂಬ ಅಮ್ಮನವ್ರಿಗೆ ನೈವೇದ್ಯ ಇಟ್ಟಂಥ ಪ್ರಸಾದನೂ ಕೂಡ ನನಗೆ ಸಿಕ್ತು. ನಮಸ್ಕಾರ ಮಾಡಿಕೊಂಡು 10 ನಿಮಿಷ ಕೂತು ನಾನು ಅಮ್ಮನವ್ರ ಪಾದಕ್ಕೆ ನನ್ನ ಮನದಾಳದ ಒಂದು ಭಕ್ತಿನ ಶ್ರದ್ಧೆನ ಅರ್ಪಣೆ ಮಾಡಿ ಮನೆಗೆ ಬಂದೆ. ಆಲ್ರೆಡಿ ಸಮಯ ಆಗೋಗಿದೆ. ದಿಢೀರಂತ ಏನೇನು ಮಾಡ್ಕೋಬೇಕು ಅಂದಾಗ ಕಡಲೆಪುರಿ ಇತ್ತು. ಅಂದರೆ ಮೊನ್ನೆ ತಾನೇ ಮೋರಲ್ಲಿ ತೊಗೊಬಂದಿದ್ದೆ ಕಡಲೆಪುರಿ. ನನಗೆ ಈ ಸಂಜೆ ಟೈಮಲ್ಲಿ ಕಡಲೆಪುರಿಗೆ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಸಿಹಿ ಕಾಯಿ ಬರುತ್ತೆ ನೋಡಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತಿನ್ನೋದು ತುಂಬ ಇಷ್ಟ. ನಾನು ಚಿಕ್ಕದ್ರಿಂದನೂ ಸಹ ನಮ್ಮ ತಂದೆ ಹಂಗೆ ಇಷ್ಟಪಡ್ತಿದ್ರು, ನಾವು ಹಂಗೆ ರೂಢಿಯಾಗಿದ್ದೆ. ತೊಗೊಬಂದಿದ್ದೆ ಕಡಲೆಪುರಿ, ಒಳ್ಳೆ ಗರಮಾಗಿ ತುಂಬ ಚೆನ್ನಾಗಿದೆ. ಕಡಲೆಪುರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈರುಳ್ಳಿಯಲ್ಲಿ ಹಚ್ಚಿಟ್ಟಿದ್ದೀನಿ. ಬನ್ನಿ ಉಪ್ಪಿಟ್ಟನ್ನ ಕಡಲೆಪುರಿ ಉಪ್ಪಿಟ್ಟು ಮಾಡಿಕೊಂಡು ತಿಂದು ಹಾಗೆ ಇವತ್ತು ಒಂದು ಸ್ವಲ್ಪ ಮಾತಾಡೋದಿದೆ, ಮಾತನ್ನು ಮುಂದುವರಿಸ್ತೀನಿ. ಬನ್ನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಮ್ಮೆ ನಿಮಗೆ ತೋರಿಸಿ. ತುಂಬ ಸುಲಭ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಏನೋ ನಳಪಾಕ ನಾನೇನು ಮಾಡ್ತಿಲ್ಲ, ಆದರೆ ಏನನ್ನು ಮಾಡ್ತೀನಿ ನನ್ನ ಡೈಲಿ ಬ್ಲಾಗ್ ಅಂದರೆ ನಾನು ಏನನ್ನು ಮಾಡ್ತೀನಿ ರಿಯಲಿಸ್ಟಿಕ್ ಆಗಿ ಅದನ್ನು ನಿಮ್ಮ ಮುಂದೆ ತೋರಿಸುವಂಥದ್ದು ನನ್ನದು ಒಂದು ಕರ್ತವ್ಯ ಅಲ್ವಾ. ಬನ್ನಿ ಬೇಗ ಮಾಡ್ಕೊಳ್ಳೋಣ. ಆಲ್ರೆಡಿ ಸಮಯ ಆಗಿದೆ. ತುಂಬ ಸೆಕೆ ಇದೆ, ತುಂಬ ಬಿಸಿಲು, ಅಂತಿಂಥ ಬಿಸಿಲಲ್ಲ, ಅಷ್ಟು ಬಿಸಿಲಿದೆ. ನನ್ನ ಗಾಡಿ 2 ವೀಲರ್ನ ಮುಂದ್ಗಡೆ ಎಲ್ಲ ಬಿಸಿಲು. ಆ ಬಿಸಿಲಿಗೆ ಅರ್ಧ ಗಾಡಿ ಪೆಟ್ರೋಲು ಕೂಡ ನಾನು ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸುಮಾರು ಒಂದು 10-15 ದಿನ ನಾನು ಹುಣಸೂರು ಲೋಕಲಲ್ಲಿ ಓಡಾಡ್ತೀನಿ ಅಂದರೆ ನನಗೊಂದು 10 ದಿನನಾದರೂ ಆಗುತ್ತೆ, ಎಲ್ಲೂ ಹೊರಗಡೆ ಹೋಗಿಲ್ಲ ಅಂದರೆ. ಆದರೆ ಬಿಸಿಲಲ್ಲಿ ಗಾಡಿ ನಿಲ್ಲಿಸ್ತಾ ಇರೋದ್ರಿಂದ ಆ ಬಿಸಿಲ ಹೊಡೆತಕ್ಕೆ, ಅಂದರೆ ಅಷ್ಟು ಬಿಸಿಲಿದೆ, ಪೆಟ್ರೋಲ್ ಹಾವಿ ಆಗ್ತಾಯಿದೆ, ತುಂಬ ಡ್ರೈ ಆಗ್ತಾಯಿದೆ ಅಂತ ಗೊತ್ತಾಯಿತು. ನೆರಳನ್ನ ಹುಡುಕೊಂಡು ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ದೇವಸ್ಥಾನದ ಪಕ್ಕದಲ್ಲಿ ನೆರಳಿತ್ತು, ಅಲ್ಲಿ ನಿಲ್ಲಿಸಿ ಬಂದೆ. ಬನ್ನಿ, ಅಷ್ಟೊಂದು ಸೆಕೆ 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 ಫೀಲಿಂಗ್, ತುಂಬಾ ಸೆಕೆ. ಆಯಿತಾ, ಬನ್ನಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ. ಉಪ್ಪಿಟ್ಟಿಗೆಲ್ಲ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ, ಕರಿಬೇವು ಇಲ್ಲ, ಅದನ್ನು ನಾನು ನೆನಪೇ ಮಾಡ್ಕೊಂಡಿಲ್ಲ. ಈಗ ಮತ್ತೆ ಹೋಗೋಕ್ಕಂತೂ ಆಗೋದಿಲ್ಲ, ಇರೋದ್ರಲ್ಲಿ ಮಾಡ್ಕೊಳ್ಳೋಣ. ಬನ್ನಿ. ಆಲ್ರೆಡಿ ನಾನು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಅಂತೂ ನನಗೆ ಫೇವ್ರೇಟು, ಬೇಕೇ ಬೇಕು. ಪುಳಿಯೋಗರೆ ಆಗಲಿ, ಚಿತ್ರಾನ್ನ ಆಗಲಿ, ಈ ರೀತಿ ಕಡಲೆಪುರಿ ಉಪ್ಪಿಟ್ಟಿಗಾದರೂ ಸಹಿ ಸ್ವಲ್ಪ ಕಡಲೆ ಬೀಜ ಹೆಚ್ಚಿಗೆ ಹಾಕ್ಕೊಂಡ್ರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ. ಒಗ್ಗರಣೆಗೆ ಜೀರಿಗೆ ಇಟ್ಕೊಂಡಿದ್ದೀನಿ. ಬನ್ನಿ, ಇದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಕಡಲೆಪುರಿನ ಹಾಕ್ಕೊಳ್ಳೋಣ. ಅಂದರೆ ತಕ್ಷಣ ಈಗಲೇ ನೆನೆಸೋದೇನು ಬೇಡ, ಮೊದಲು ಒಗ್ಗರಣೆ ಹಾಕ್ಕೊಳ್ತೀನಿ, ಆ ನಂತರ ನೀರಿಗೆ ಹಾಕಿ ತಕ್ಷಣ ನಾನು ಕಡಲೆಪುರಿನ ಹಾಕ್ಕೊಳ್ಳೋಣ. ಬನ್ನಿ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಂಡಿ ಸಹ ಇಟ್ಕೊಂಡಿದ್ದೀನಿ. ಬನ್ನಿ ಗ್ಯಾಸನ್ನು ಹಚ್ಚೋಣ. ಗ್ಯಾಸನ್ನು ಹಚ್ಚಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ನಾನು ಕಡಲೆಪುರಿನ ಸ್ವಲ್ಪ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪುರಿನ ಡೈರೆಕ್ಟಾಗಿ ಏನು ಒಗ್ಗರಣೆ ಕೊಡ್ತೀವೋ ಒಗ್ಗರಣೆಗೆ ಹಾಕ್ಬಿಟ್ರೆ ಒಂಥರ ನಾರು ಥರ ಆಗಿಬಿಡುತ್ತೆ. ಈ ರೀತಿ ನಾವು ನೀರಲ್ಲಿ ನೆನೆಸಿ ಹಾಕಬೇಕು, 1 ನಿಮಿಷ ಆದರೂ ಸಹ. ತುಂಬ ಗರಮ್ ಇದೆ ಕಡಲೆಪುರಿ ಅಂತೂ ತುಂಬ ಟೇಸ್ಟ್ ಇತ್ತು. ಇದು ಮೈಸೂರು ಕಡಲೆಪುರಿ ಅಂತಾರೆ ಗೊತ್ತಾ, ಆ ಕಡಲೆಪುರಿ ಸ್ವಲ್ಪ ಉಪ್ಪಿರುತ್ತೆ, ತುಂಬ ಸಪ್ಪೆ ಅಂತೂ ಇರೋದಿಲ್ಲ. ಈಗ ಎಣ್ಣೆ ಬಿಸಿ ಆಗಿದೆ. ಆದಮೇಲೆ ನಾನು ಜೀರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಕರಿಬೇವು ಇಲ್ಲ, ಮೊದಲೇ ಹೇಳಿದೆ ನಿಮಗೆ, ಈಗ ಮತ್ತೆ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇದನ್ನು ಹಾಕಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ತೀನಿ. ಯಾವತ್ತೂ ಸಹ ಚಿತ್ರಾನ್ನಕ್ಕೆ ಆಗಲಿ ಇಲ್ಲ ಪುಳಿಯೋಗರೆಗೆ ಆಗಲಿ, ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟಿಗಾದರೂ ಸರಿ, ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗಬೇಕು, ಒಂಥರ ಕಟುಮ್ ಅನ್ನೋ ಥರ ಆಗಬೇಕು, ಆವಾಗಲೇ ಟೇಸ್ಟು. ಆಯಿತಾ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಳ್ಳೋಣ. ಕಡಲೆ ಬೀಜ ಅಂತೂ ನೀವು ಗರಮ್ ಅನ್ನೋ ಥರ ಹುರ್ಕೋಬೇಕು, ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರುಚಿ ತಂದುಕೊಡುತ್ತೆ ಅಂತ ಹೇಳ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಈರುಳ್ಳಿ ಏನು ಹಚ್ಚಿಟ್ಕೊಂಡಿದೆ ಸಣ್ಣದಾಗಿ, ಅದು ಸಹ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಕಡಲೆಪುರಿ ಬರೀ ನೀರಿಗೆ ಹಾಕಿದ್ದೀನಿ, ಇನ್ನೂ ಚೆನ್ನಾಗಿ ಅಜ್ಜಿಲ್ಲ ಅದನ್ನು. ಎಣ್ಣೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಮಾಡ್ಕೊಳ್ತೀನಿ.
ನೋಡಿ ಕಡಲೆಪುರಿ ಇವಾಗ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-5 ನಿಮಿಷ ಅಷ್ಟೇ, ಜಾಸ್ತಿ ನೀರಲ್ಲೂ ಬಿಡೋ ಹಾಗಿಲ್ಲ, ಮೆತ್ತಗಾಗ್ಬಿಡುತ್ತೆ. ಈ ರೀತಿ ನೀರಿಗೆ ಹಾಕಿ ತೆಗೆದ್ರೆ ಕಡಲೆಪುರಿ ನೀವು ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಸಾಫ್ಟಲ್ಲಿರುತ್ತೆ. ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ಕೂಡ. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಳ್ತೀನಿ. ಹಾಗೆ ಹಳದಿ ಪೌಡ್ರು ಸಹ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಹಳದಿ ಪೌಡ್ರನ್ನ ಕೂಡ ಹಾಕ್ಕೊಳ್ತೀನಿ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಹಳದಿ ಪೌಡ್ರ್ ಹಾಕ್ಬಿಟ್ರೆ ಚಿತ್ರಾನ್ನ ಘಮ ಬರುತ್ತೆ. ನೋಡಿ ಈ ರೀತಿ ನೀರಿಂದ ನೀರನ್ನು ಚೆನ್ನಾಗಿ ಹಿಂಡ್ಕೋಬೇಕು ಕೈಲೇ. ಆ ರೀತಿ ಹಾಕೋದ್ರಿಂದ ಚೆನ್ನಾಗಿ ತುಂಬ ಸಾಫ್ಟಲ್ಲಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಕಿ ಕಡಲೆಪುರಿನ ಎಲ್ಲ ನೀರಿಂದ ಚೆನ್ನಾಗಿ ಹಿಂಡಿ ನಾನು ಇವಾಗ ಹಾಕಿದ್ದೀನಿ. ಒಗ್ಗರಣೆಯಲ್ಲಿ ಏನೆಲ್ಲ ಫ್ರೈ ಆಗಿತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲೆಲ್ಲ ಇರುತ್ತೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಕ್ಯಾರೆಟು ತುರಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ, ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಇಟ್ಕೊಂಡಿದ್ದೆ, ಅದು ಸಹ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಉರಿ ಇಟ್ಕೋಬೇಕು. ಗ್ಯಾಸನ್ನು ಕಡಿಮೆ ಉರಿಲಿ ಇಟ್ಕೊಂಡು ಮಿಕ್ಸ್ ಮಾಡಿ 1-5 ನಿಮಿಷ ಒಂದು ಪ್ಲೇಟಿಗೆ ಮುಚ್ಚಿಟ್ಟು ಕಡಲೆಪುರಿ ಉಪ್ಪಿಟ್ಟು ರೆಡಿ ಆಯಿತು. ಬರೀ 10 ನಿಮಿಷಕ್ಕೆ ನಾವು ಈ ತಿಂಡಿನ ರೆಸಿಪಿನ ರೆಡಿ ಮಾಡ್ಕೋಬಹುದು. ಈರುಳ್ಳಿ ಇವೆಲ್ಲ ಹಚ್ಚಿಟ್ಕೊಬಿಟ್ರಂತೂ ಬರೀ 10 ನಿಮಿಷ ರೆಡಿ ಆಯಿತು. ಬನ್ನಿ, ಎಂದಿನಂತೆ ನನಗೆ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ. ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಟಿಫನ್ ಮಾಡ್ಕೊಳ್ಳೋಣ. ಟಿಫನ್ ಮಾಡಿಕೊಂಡು 1 ಕಪ್ ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಬಂದು ನನ್ನ ಮಾತನ್ನು ಮುಂದುವರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ತೋರಿಸ್ತೀನಿ. ಬನ್ನಿ ನೋಡಿ, ಹಳದಿ ಪೌಡ್ರ್ ಹಾಕಿದ್ದೀವಲ್ವಾ, ಅದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕಡಲೆಪುರಿ ಉಪ್ಪಿಟ್ಟು. ಇದಕ್ಕೆ ಉರ್ಗಡ್ಲೆ ಪೌಡ್ರು ಮಾಡ್ತಾರೆ. ಉರ್ಗಡ್ಲೆನ ಪೌಡ್ರು ಮಾಡಿ ಸಹ 1-2 ಸ್ಪೂನ್ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಸಖತ್ತು ಟೇಸ್ಟ್ ಇರುತ್ತೆ. ನಾನು ಇವಾಗ ಅದು ಹಾಕ್ತಾಯಿಲ್ಲ, ಸಾಕು ಹಿಂಗೆ ಇರಲಿ ಅಂತ ಹೇಳಿ ತಿನ್ನೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಕಡಲೆಪುರಿ ಉಪ್ಪಿಟ್ಟು. ನೀವು ಹೇಗೆ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಜೊತೆಗೆ ಸ್ವಲ್ಪ ಒಂದು ಉಪ್ಪಿನಕಾಯಿ, ಇಲ್ಲ ಅಂತ ಹೇಳಿದ್ರೆ ನಾನು ಮೊಸರು ಇಟ್ಕೊಂಡಿದ್ದೀನಲ್ಲ ಆ ರೀತಿ ಮೊಸರನ್ನು ಸಹ ಜೊತೆಗೆ ತಿನ್ನಬಹುದು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ, ತಿಂದು ಮುಗಿಸೋಣ. ಟೈಮ್ ಆಲ್ರೆಡಿ ಸಮಯ ಆಗೋಗಿದೆ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಕಡಲೆಪುರಿ ಉಪ್ಪಿಟ್ಟಾಗಲಿ, ಅವಲಕ್ಕಿ ಉಪ್ಪಿಟ್ಟಾಗಲಿ, ಇವೆಲ್ಲನೂ ಸಹ ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನನ್ನ ಮಗ ತುಂಬ ನಗ್ತಾ ಇದ್ದಾನೆ, ನಿಮಗೆ ಕೇಳಿಸ್ತಾ ಇರ್ಬೋದು. ಅಮೋಗು ಏನೋ ಫೋನಲ್ಲಿ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಗ್ತಾ ಇದ್ದಾನೆ ನೋಡಿ. ಅವನಿಗೂ ಹಾಕ್ಕೊಡೋಣ. ಹೋಟೆಲಿಂದ ಏನಾದ್ರು ತರಿಸೋಣ ಅಂದ್ಕೊಂಡ್ರೆ ಬೇಡ ಅಂತ ಹೇಳ್ದ ಅವನು. ಕಡಲೆಪುರಿ ಉಪ್ಪಿಟ್ಟೆ ತಿಂತೀನಿ ಅಂತ ಹೇಳ್ದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬನ್ನಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಹೇಳೋಣ. ಟೇಸ್ಟ್ ಹೇಗೆ ಬಂದಿದೆ ನೋಡೋಣ. ಕಡಲೆಬೀಜ, ಕಡಲೆಬೇಳೆ ಗರಂ 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 ಅಂತ ಟೇಸ್ಟು. ಕಡಲೆಪುರಿ ಒಂದಿಗೆ ಸಕ್ಕ ಟೇಸ್ಟ್ ಬಂದಿದೆ. ತಿಂಡಿ ಮುಗಿಸ್ಕೊಳ್ತೀನಿ. ತಿಂಡಿ ಮುಗಿಸ್ಕೊಂಡು ಬಂದು ಮಾತನ್ನು ಮುಂದುವರ್ಸೋಣ. ತುಂಬ ಚೆನ್ನಾಗಿ ಬಂದಿದೆ. ದಿಢೀರಂತ ಮಾಡ್ಕೋಬಹುದು. ಸ್ವಲ್ಪ ಅರ್ಜೆಂಟ್ ಇದೆಯಪ್ಪ, ಬೇಗ ಬೇಗ ಮಾಡ್ಕೋಬೇಕು, ಸಮಯ ಆಗೋಗಿದೆ ಅಂದರೆ ಕಡಲೆಪುರಿ ಉಪ್ಪಿಟ್ಟು ಅಷ್ಟೇ, ಅವಲಕ್ಕಿ ಉಪ್ಪಿಟ್ಟು ಸಹ ಬೇಗ ಮಾಡಿಕೊಂಡು ಬಿಸಿ ಬಿಸಿ ತಿನ್ಬಹುದು. ಸಕ್ಕ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿದೆ. ಕಾಫಿ ಕುಡಿಯೋರ ಜೊತೆ ಕಾಫಿನೂ ಕೂಡ ಕುಡಿತಾ ತಿನ್ನಬಹುದು. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಟಿಫನ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಬಂದು ಮಾತನ್ನು ಮುಂದುವರಿಸ್ತೀನಿ. ಸ್ನೇಹಿತರೆ, ನೋಡಿದ್ರಿ ನನ್ನ ಇವತ್ತಿನ ಡೈಲಿ ಬ್ಲಾಗ್ ವಿಡಿಯೋನ ನೋಡಿದ್ರಿ. ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಒಂದು ಪುಟ್ಟ ರೆಸಿಪಿನೂ ಕೂಡ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದೆ. ಆ ವಿಡಿಯೋ ಎಂಡ್ ಮಾಡುವಂಥ ಸಮಯ ಬಂತು.
ಹಾಗೆ ಒಂದೆರಡು ನಿಮಿಷ ನಿಮ್ಮ ಜೊತೆ ಮಾತಾಡಿ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಒಂದಂತೂ ಸತ್ಯ, ಪ್ರತಿಯೊಬ್ಬರಿಗೂ ಸಹ ಭಗವಂತ ಅವರಿಗೆ ಅವರದೇ ಆದ ಒಂದು ಶಕ್ತಿನ ಖಂಡಿತ ಕೊಟ್ಟಿರ್ತಾರೆ. ಅದನ್ನು ನಾವು ಗುರ್ತಿಸ್ಕೋಬೇಕು. ಮೊದಲು ನಮ್ಮ ಎದುರಿಗಿರೋರು ಆಗಲಿ, ನಮ್ಮ ತಂದೆ ತಾಯಿ, ನಮ್ಮನ್ನು ಪ್ರೀತಿಸುವಂತಹ ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಇವರು ಎಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಕ್ವಾಲಿಟಿ ಬಗ್ಗೆ ನಮಗೆ ಗೊತ್ತಿರಬೇಕು. ನಮ್ಮ ಆತ್ಮದ ಬಗ್ಗೆ ನಮಗೆ ಗೊತ್ತಿರಬೇಕು. ನಾನೆಷ್ಟು ಶುದ್ಧವಾಗಿದ್ದೀನಿ, ನಾನೆಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿ ನಾವೇ ಫಸ್ಟು ತಿಳ್ಕೊಬೇಕು. ಏನಂತೀರಿ ಈ ನನ್ನ ಅಭಿಪ್ರಾಯಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ನಿನ್ನೆ ಒಂದು ಕಮೆಂಟು ತುಂಬ ಇಷ್ಟ ಆಯಿತು ನನಗೆ. ಆ ಕಮೆಂಟು ಆದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಓದಿ, ಇಲ್ಲಾಂದರೆ ನಿನ್ನೆ ವಿಡಿಯೋದಲ್ಲಿ ಆ ಕಮೆಂಟು ಪಿನ್ ಮಾಡಿರ್ತೀನಿ. ಆ ಕಮೆಂಟನ್ನು ಓದಿ ನಾನು ಕೂಡ ಈಗ ಒಮ್ಮೆ ಹೇಳ್ತೀನಿ, ಓದ್ತೀನಿ ಅದನ್ನು. ಅವ್ರ ಹೆಸರು ಬಂದು ಪ್ರತಾಪ್ ಕುಮಾರ್ ಅಂತ ಇದೆ. ಪ್ರತಾಪ್ ಕುಮಾರ್ D5I ಅಂತ ಏನೋ ಇದೆ. ಅವರ ಕಮೆಂಟು ಕೂಡ ನಾನು ಪಿನ್ ಮಾಡಿದ್ದೀನಿ, ಓದ್ತೀನಿ, ಒಂದು ಸಲ ನೋಡಿ. ಅಕ್ಕ, ನಮ್ಮ ಅಪ್ಪನೇ ನಮ್ಮ ಅಮ್ಮನಿಗೆ ಖಾಲಿ ಜ್ವರಕ್ಕೆ ನೀನು ಹುಷಾರಾಗ್ತೀಯ ಅಂತ ಸುಳ್ಳು ಹೇಳಿ ಒಬ್ಬ ಮಾಟ ಮಂತ್ರ ಮಾಡುವವರ ಹತ್ರ ಕರೆದುಕೊಂಡು ಹೋಗಿ ಅವನು ಬಾಯಿಗೆ ಭಸ್ಮ ಹಾಕಿದ ಮತ್ತು ಬೆಳಗ್ಗೆಯಿಂದ ಅಮ್ಮನಿಗೆ ಮೂತ್ರದಲ್ಲಿ ಬ್ಲಡ್ ಬಂದು ಹಾಸ್ಪಿಟಲಲ್ಲಿ ನೋಡಿದರೆ ಕಿಡ್ನಿ ಫೇಲ್ ಆಗಿದೆ ಅಂತ ಒಂದು ನಿಮಿಷ ಬಂದಿದೆ ರಿಪೋರ್ಟಲ್ಲಿ. ಹಳೇ ದ್ವೇಷಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಈ ರೀತಿ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಎಂದು ಹಾಕಿದ್ದಾನೆ ಎಂದು ಹಾಸ್ಪಿಟಲ್ ಮುಖ ನೋಡದ ನಮ್ಮಮ್ಮ ಸತತ 2 ತಿಂಗಳು ಹಾಸ್ಪಿಟಲ್ನಲ್ಲಿ ಸಾವು ಬದುಕಿನ ಜೊತೆ ಹೋರಾಡಿ ಅಮ್ಮ ಮನೆಗೆ ಬಂದಿದ್ದಾರೆ. ಅಮ್ಮ ಉಳಿಯುವುದಿಲ್ಲ ಅನ್ನೋ ಥರ ಡಾಕ್ಟರ್ ಒಂದು ರಿಪೋರ್ಟ್ ಬಂದರೆ ಸಾವು ಬದುಕು ಬಗ್ಗೆ ಹೇಳಿದರು. ಆದರೆ ಅವತ್ತು ಡಯಾಲಿಸಿಸ್ ಮಾಡುತ್ತಿದ್ದ ಟೆಕ್ನಿಷಿಯನ್ ರಾಯರ ಫೋಟೋ ಪ್ರಸಾದ ಕೊಟ್ಟರು. 10 ನಿಮಿಷಕ್ಕೆ ರಿಪೋರ್ಟ್ ಬಂತು, ನೆಗೆಟಿವ್ ಬಂತು ರಿಪೋರ್ಟ್. ನಿಮ್ಮ ಎಲ್ಲ ಬ್ಲಾಗ್ ವಿಡಿಯೋಗಳನ್ನ ನಾನು ನೋಡ್ತೀವಿ. ಅಮ್ಮ ಧೈರ್ಯವಾಗಿ ಇದ್ದಾರೆ, ಹುಷಾರಾಗಿದ್ದಾರೆ. ಒಂದು ದಿನವೂ ನಿಮ್ಮ ಬ್ಲಾಗ್ ನೋಡದೆ ಇರುವುದಿಲ್ಲ. ತುಂಬ ಥ್ಯಾಂಕ್ಸ್ ಅಕ್ಕ. ಇವತ್ತು ಗುರುವಾರ, ನಮ್ಮ ಜೀವನದ ಕತೆ ನಿಮ್ಮ ಹತ್ತಿರ ಹೇಳೋದಕ್ಕೆ ಸಮಯ ಬಂದಿದೆ. ನಮಗೂ ಮಾಟ ಮಂತ್ರ ಆಗಿದೆ, ಸ್ವಲ್ಪವೇ ಸುಧಾರಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಅಪ್ಪನ ಕೆಟ್ಟ ಬುದ್ಧಿಯಿಂದ ನಮ್ಮ ಅಮ್ಮನ ಪರಿಸ್ಥಿತಿ ಈ ರೀತಿ ಆಗಿದೆ. ಆದರೂ ಧೃತಿಗೆಟ್ಟಿಲ್ಲ, ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಇದೆ. ಸಾವು ನೋವು ಅಂತ ಬಂದಾಗ ನಿಮ್ಮ ವಿಡಿಯೋ ನೋಡಿ ರಿಲೀಫ್ ಆಗುತ್ತಿದ್ದೇವೆ. ನೋಡಿ, ಸಂಬಂಧದಲ್ಲಿ ಗಂಡ ಹೆಂಡತಿ ಅವರಲ್ಲೂ ಇಷ್ಟರ ಮಟ್ಟಿಗೆ ದ್ವೇಷ ಇರುತ್ತಾ ಅನ್ನೋದು ನನ್ನ ಮುಂದೆ ಕ್ವಶನ್ ಮಾರ್ಕ್ ಬರುತ್ತೆ. ಇವರು ಹೇಳಿರುವಂತಹ ಈ ಅದ್ಭುತವಾದ ಕಮೆಂಟ್ ಅವರ ಬದುಕಿನ ನೋವಿನ ಕತೆ ಇದ್ದರೂ ಸಹ ಎಷ್ಟರ ಮಟ್ಟಿಗೆ ಅವರು ಮೋಟಿವೇಟ್ ಆಗಿದ್ದಾರೆ. ಅಲ್ಲಿ ಬಂದು ಹೋಗುವಂಥದ್ದು ನಮ್ಮೆಲ್ಲರ ಕರುಣಾಮಯಿಗಳು, ಕಲಿಯುಗದ ಕಾಮಧೇನುಗಳು ನಮ್ಮ ರಾಯರು. ಈ ರಿಪೋರ್ಟ್ ಬಂದರೆ ನಿಮ್ಮ ತಾಯಿ ಬದುಕ್ತಾರೋ ಇಲ್ಲ ಹೋಗ್ತಾರೋ ಅಂತ ಹೇಳುವಂಥ ರಿಪೋರ್ಟ್ ಡಾಕ್ಟ್ರು ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಸ್ವಲ್ಪ ಹೊತ್ತು ಮುಂಚಿತವಾಗಿ ಒಬ್ಬ ಟೆಕ್ನಿಷಿಯನ್ ಅವ್ರಿಗೆ ರಾಯರ್ ಫೋಟೋ ಹಾಗೆ ಪ್ರಸಾದ್ ಅವ್ರ ಕೈಗೆ ಕೊಡ್ತಾರೆ. ಕೊಟ್ಟಂಥ ಸಂದರ್ಭ ಬರೀ 10 ನಿಮಿಷಕ್ಕೆ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಅವ್ರು ಅಂದ್ಕೊಂಡಂತೆ ಯಾವುದು ಬರಲ್ಲ, ನೆಗೆಟಿವ್ ಬರುತ್ತೆ. ಆ ಥರ ಯಾವುದೂ ಅವರಲ್ಲಿ ಕಾಯಿಲೆ ಇಲ್ಲ ಅನ್ನೋದು ಬರುತ್ತೆ. ರಾಯರ ಒಂದು ಪ್ರಸಾದ್ ಅವ್ರ ಕೈಗೆ ಸೇರಿದ ಆ ಕ್ಷಣ ಅಂತ ಹೇಳ್ಕೊಂಡ್ರಲ್ವಾ. ಜೊತೆಗೆ ಒಬ್ಬ ಸೋತಿರುವಂಥವರು, ನನ್ನ ಕೈಲಿ ಏನೂ ಆಗ್ತಿಲ್ಲ, ತುಂಬ ಹತಾಸೆಗೆ ಒಳಗಾಗುವಂಥವರು, ನಮಗೆ ಯಾರೂ ಇಲ್ಲ ಅನ್ನುವಂಥವರು ನಿಮ್ಮ ಬ್ಲಾಗ್ ವಿಡಿಯೋ ನೋಡಿ ಧೈರ್ಯ ತಗೊಳ್ತಾ ಇದ್ದೀವಿ.
ನಿಮ್ಮ ಬ್ಲಾಗ್ ವಿಡಿಯೋನ ನೋಡ್ದೇ ನಮ್ಗೆ ಇರೋಕ್ಕಾಗಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದಾರಲ್ಲ, ಇದಕ್ಕಿಂತ ಬೇಕಾ ಪ್ರೀತಿ ಗೌರವ? ಕೋಟಿ ಕೊಡ್ತೀನಿ ಅಂದರೂ ಸಿಗೋದಿಲ್ಲ. ನಾನು ಏನೋ ಒಂದು ಮಾತಾಡ್ತಾ ಇದ್ದೀನಿ ಅಂದರೆ ಆ ಮಾತು ನನ್ನ ಬಾಯಿಂದ ಬರ್ತಾ ಇದೆ ಅಂದರೆ ಈ ದೇಹಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿ, ಅವರನ್ನು ನೆನ್ಕೊಳ್ಳೇಬೇಕು. ಅವ್ರ ಆಶೀರ್ವಾದ ನಮ್ಮ ಜೊತೆ ಇದ್ದೇ ಇರುತ್ತೆ. ನಮ್ಮೆಲ್ರಿಗೂ ಕೂಡ ಒಂದು ಶಕ್ತಿ, ನಮಗೇನೋ ಒಂದು ಕೆಲಸದ ನಿಮಿತ್ತ ನಮಗೆ ಈ ಭೂಮಿ ಮೇಲೆ ಕಳಿಸಿದ್ದಾರೆ ಅನ್ನೋದಾದರೆ ಭಗವಂತ. ಅದು ಗುರುವಿನ ಮೂಲಕ ನಾವು ಭಗವಂತನನ್ನು ನೋಡ್ತೀವಿ ಎಂದಾಗ ನಮ್ಮ ರಾಯರ ಅನುಗ್ರಹ ಇದ್ರೇ ಇವೆಲ್ಲವೂ ಕೂಡ ಸಾಧ್ಯ ಆಗೋದು ಅಂತ ನಾನು ಅಂದ್ಕೊಳ್ತೀನಿ. ಪ್ರತಾಪ್ ಕುಮಾರ್ ಅವರೇ, ನಿಮ್ಮ ಈ ಪ್ರೀತಿಯ, ನೀವು ನೊಂದಿದ್ದೀರಿ, ಕಷ್ಟಗಳನ್ನ ನಿಭಾಯಿಸ್ಕೊಂಡು ಮುಂದೆ ಬರ್ತಾ ಇದ್ದೀರಿ. ಆದರೂ ನನ್ನ ಚಾನಲ್ ಮೇಲೆ ಪ್ರೀತಿಯ ಗೌರವ ಇದೆಯಲ್ಲ, ನಿಜವಾಗ್ಲೂ ಕೂಡ ತುಂಬ ಖುಷಿ ಆಯಿತು. ಎಷ್ಟೋ ಜನ, ಎಷ್ಟೋ ಹೆಣ್ಮಕ್ಳು ನನ್ನ ಜೊತೆ ಹೇಳ್ಕೊಳ್ತಾರೆ, ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಜೊತೆಗೆ ಅವರ ಬದುಕಿನಲ್ಲಿ ನನ್ನ ಚಾನಲ್ ನೋಡಾದಮೇಲೆ ನಾನು ಹೇಳಿದಂಥ ಒಂದಿಷ್ಟು ಸಲಹೆನ ಪಾಲಿಸಿದ ಮೇಲೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ. ಅಕ್ಕ, ನಾನು ತುಂಬ ಚೆನ್ನಾಗಿದ್ದೀನಿ, ನಾವು ಹಿಂಗಿದ್ದೀವಿ, ನಾವು ಈ ಥರ ಇದ್ದೀವಿ ಅಂತ ಹೇಳ್ಕೊಳ್ತಾರಲ್ವ, ನಿಜವಾಗ್ಲೂ ಸಾರ್ಥಕ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ನಾವು ಎರಡು ರೀತಿಯೂ ತಗೋಬಹುದು, ಕೆಟ್ಟದಾಗೂ ತಗೋಬಹುದು, ಒಳ್ಳೆ ರೀತಿಲೂ ತಗೋಬಹುದು. ಅದು ನಮ್ಮೆಲ್ಲರ ಮನಸ್ಥಿತಿಗೆ ಬಿಟ್ಟಂಥದ್ದಲ್ವಾ. ನೀವು ಯಾವುದೋ ಇನ್ಸ್ಟಾಗ್ರಾಮ್ಗೆ ಹೋಗ್ತೀರಿ, ನೀವು ಒಳ್ಳೆ ವಿಡಿಯೋ, ಯಾವುದೋ ಗುರು ರಾಯರ ವಿಡಿಯೋ ನೋಡ್ತೀರಿ ಅಂದರೆ ಅದಕ್ಕೆ ರಿಲೇಟೆಡ್ ವಿಡಿಯೋಗಳೇ ಬರೋಕ್ಕೆ ಶುರುವಾಗುತ್ತೆ. ನೀವು ಯಾವುದೋ ಒಂದು ಕೆಟ್ಟ ವಿಡಿಯೋ ನೋಡ್ತೀರಿ ಅಂದ್ಕೊಳ್ಳಿ, ಅದೇ ಕೆಟ್ಟ ವಿಡಿಯೋ ರಿಲೇಟೆಡ್ ವಿಡಿಯೋಗಳೇ ಬರೋಕ್ಕೆ ಶುರುವಾಗುತ್ತೆ. ಅದು ಯಾವ ರೀತಿ ಅಂದರೆ ನಮ್ಮ ಮನಸ್ಥಿತಿಗೆ ಬಿಟ್ಟಂಥದ್ದು. ಭಗವಂತ ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ, ಅದನ್ನು ಒಳ್ಳೆ ರೀತಿಲಿ ಅವಕಾಶನ ಬಳಸ್ಕೊಳ್ಳುವಂಥದ್ದು ಮನುಷ್ಯರಾದ ನಾವು ತಿಳ್ಕೋಬೇಕು ಅಲ್ವಾ. ನೋಡಿ, ಇಂಥ ಅದ್ಭುತವಾದ ಒಂದು ಕಮೆಂಟು. ಅವರ ಬದುಕಿನಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಯಾವ ರೀತಿ ಬಂತು, ಗಂಡ ಹೆಂಡತಿ ಸಂಬಂಧ ಬಿಡಿಸಲಾಗದ ಅನುಬಂಧ. ನಿಜವಾಗ್ಲೂ ತಿಳಿದವರು ನಮ್ಮ ಹಿರೇಕರು ಹೇಳ್ತಾರಲ್ವಾ, ಒಂದು ಜೋಡಿ ಮದುವೆಯಾಗಿದೆ ಅಂದ್ರೆ ಅವ್ರದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ಹಂಗೆ ಆ ಸಂಬಂಧಕ್ಕೆ ಕಳಂಕ ಬರುವಂಥ ರೀತಿ ನಡ್ಕೋಬೇಡಿ. ಪವಿತ್ರವಾದ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಪವಿತ್ರ ಬಾಂಧವ್ಯ. ತಂದೆ ತಾಯಿ ಆಗಲಿ, ಅಕ್ಕ ತಂಗಿ ಆಗಲಿ, ಗಂಡ ಹೆಂಡತಿ ಅನ್ನೋ ಸಂಬಂಧ ಎಲ್ಲದಕ್ಕೂ ಮೀರಿದ್ದು ಅಂತ ನಾನು ಹೇಳ್ತೀನಿ. ನೋಡಿ, ನಮ್ಮ ತಂದೆನ ನಾನು ಮರೆಯೋಕ್ಕಾಗ್ದೇ ತುಂಬ ಕಷ್ಟಪಡ್ತಾ ಇದ್ದೆ. ಅದನ್ನು ನನ್ನನ್ನು ನೋವಿಂದ ಹೊರಗಡೆ ತರ್ತಾ ಇದ್ದಿದ್ದು ನನ್ನ ಗಂಡ, ನನ್ನ ಪತಿ ದೇವರು. ನಾನಿಲ್ವೇನೆ, ಅಪ್ಪ ಎಲ್ಲೂ ಹೋಗಿಲ್ಲ, ಇಲ್ವಾ ಅಂದ್ಕೊಂಡು ನನ್ನ ಧೈರ್ಯವಾಗಿ ಒಂದು ಹಾದಿಲಿ ಕರ್ಕೊಬರ್ತಾಯಿದ್ರು. ಎಲ್ಲ ನೋವು ಮರೀತಾ ಇದ್ದೆ ನನ್ನ ಗಂಡನ ಆ ಮಾತುಗಳು, ನಾನು ಕೊಡ್ತಿದ್ದಂಥ ಧೈರ್ಯದಿಂದ. ಅಪ್ಪನ ಮರ್ತಿ ಬದುಕ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಅಪ್ಪನ ಮರೆಯೋಕ್ಕಾಗ್ತಿರ್ಲಿಲ್ಲ. ನಮ್ಮ ಮನೆಯವರು ಎಲ್ಲ ನೋವು ನನ್ನ ಮರೆಸ್ತಾ ಇದ್ರಲ್ವ. ಈಗ ನೋಡಿ, ಅವರನ್ನು ಮರೆತು ನನಗೆ ಬದುಕೋಕ್ಕಾಗ್ತಿಲ್ಲ. ಆ ಸಂಬಂಧದ ಒಂದು ಪವಿತ್ರತೆ ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ ಬಿಡಿ. ಒಬ್ಬರು ಹೇಳ್ತಿದ್ರು, ನಿಮ್ಮ ಯಜಮಾನರು ಇಷ್ಟೊಂದು ಹಚ್ಕೊಂಡಿದ್ದೀರಲ್ಲ ಯಾಕಕ್ಕ ಅಂತ ಹೇಳಿ. ಖಂಡಿತ ನೀವು ಇಷ್ಟಪಟ್ಟರೆ ನಾನು ಒಂದು ಸ್ಟೋರಿನ ಹೇಳ್ತೀನಿ. ನಾನು ಮದುವೆಯಾಗಿ 25 ವರ್ಷದ ಒಂದು ಸ್ಟೋರಿನ ಪುಟ್ಟದಾಗಿ ನಿಮ್ಮ ಮುಂದೆ ಹೇಳ್ತೀನಿ. ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಹೇಳ್ತೀನಿ. ಕೆಲವ್ರು ಅನ್ಬೋದು, ನಿಮ್ಮ ಸ್ಟೋರಿ ತಗೊಂಡು ನಾನು ಏನು ಮಾಡಲಿ ಅಂತ ಹೇಳಿ. ಅಂಥವ್ರಿಗೂ ಒಂದು ಅವಕಾಶ ಇದೆ, ನೀವು ಸ್ಕ್ರೋಲ್ ಮಾಡಬಹುದು ಆಯಿತಾ. ಕೆಲವ್ರು ಇಷ್ಟಪಟ್ಟರೆ ಖಂಡಿತ ಗಂಡ ಮಕ್ಕಳು ಈ ಬಾಂಧವ್ಯ ಬರುತ್ತಲ್ಲ, ಅದರ ಒಂದು ಸ್ಟೋರಿ 25 ವರ್ಷದಲ್ಲಿ ಹೇಗೆಲ್ಲ ನನ್ನ ಜೀವನದಲ್ಲಿ ಬಂದು ಹೋಯಿತು ಅಂತ ಹೇಳಿ ನಿಮಗೆ ತಿಳಿಸ್ಬೇಕು. ನನ್ನ ಬೆಂಗಳೂರು ಜೀವನ, ನಾನು ಮದುವೆ ಆಗಿ ನನ್ನ ಮಗ ಹುಟ್ಟಿ 9 ತಿಂಗಳಿಗೆ ನಾನು ಬೆಂಗಳೂರಿಗೆ ಹೋಗ್ತೀನಿ. ಅಲ್ಲಿಂದ ನಡೆದ ಘಟನೆಗಳನ್ನ ನಿಮ್ಮ ಮುಂದೆ ತರಬೇಕು ಒಂದು ಸ್ಟೋರಿ ರೂಪದಲ್ಲಿ ಅಂತ ನೀವೇನಾದರೂ ಕೇಳಿದ್ರೆ, ಕಮೆಂಟಲ್ಲಿ ಹೇಳಿದ್ರೆ ಖಂಡಿತ ಅದನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಮೆಂಟಲ್ಲಿ ನೀವು ಕೇಳಿದ್ರೆ ಹೇಳೋಣ ಆಯಿತಾ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು. ಖಂಡಿತ ಎಲ್ಲರೂ ಧೈರ್ಯವಾಗಿರಿ. ಆತ್ಮಸ್ಥೈರ್ಯ ಅನ್ನೋದು ಎಲ್ಲನೂ ಗೆಲ್ಲಿಸುತ್ತೆ ಆಯಿತಾ. ಇನ್ನೊಬ್ಬರಿಗೆ ಕೆಡುಕನ್ನ ಬಯಸಬೇಡಿ, ಇನ್ನೊಬ್ಬರ ಏಳ್ಗೆನ ಸಹಿಸಲಾಗದಂತಹ ಮನಸ್ಸನ್ನು ಮಾಡ್ಕೋಬೇಡಿ. ಎಲ್ಲ ಭಗವಂತ ಗಮನಿಸ್ತಾ ಇರ್ತಾರೆ. ಒಳ್ಳೆ ಹಾದಿ, ಅದ್ಭುತವಾದ ಒಂದು ನಮ್ಮ ಆತ್ಮ ಶುದ್ಧವಾಗಿದ್ದಾಗ ಒಂದು ಒಳ್ಳೆ ಹಾದಿ ನಮಗಾಗಿ ತೆರ್ಕೊಳ್ಳುತ್ತೆ.
ಪ್ರಯತ್ನ ಪಡಿ, ಒಂದು ಒಳ್ಳೆ ಹಾದಿಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಆ ಪ್ರಯತ್ನಕ್ಕೆ ಫಲ ಭಗವಂತ ಖಂಡಿತ ಕೊಡ್ತಾರೆ. ಆಯಿತಾ? ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹೊಸದೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.